ನಮ್ಮ ಕೆಲವು ಯೋಜನೆಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಇದರಲ್ಲಿದೆ 60-40 60 ಅವರು PMKSY. ಅದಕ್ಕೆ ಲಾಸ್ಟ್ ಟೈಮು ಕೆಲವು ವರ್ಷಗಳಲ್ಲಿ ಕೆಲವುದು ಮಂಜೂರಾತಿ ಮಾಡ್ತಾಯಿದ್ದಾರೆ. ಇಲ್ಲದ ಪ್ರಪೋಸಲ್ಸ್ ಹೋಗಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಇದೆ. RRRನಲ್ಲಿ ಕೆಲವು ಪ್ರಪೋಸಲ್ಸ್ ಹೋಗಿದೆ. ಇದರ ಜೊತೆಯಲ್ಲಿ ಅಟಲ್ ಭೂಜಲ್ ಅಂತೇಳಿ ಅದೊಂದು 5 years ಪ್ಲ್ಯಾನು. ಅದೊಂದು 41 ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಅಂತರ್ಜಲ ಭಾಳ ಕಡಿಮೆ ಇದೋ ಆ ತಾಲೂಕುಗಳಲ್ಲಿ ಮಾತ್ರ 1199 ಪಂಚಾಯತಿಗಳ 14 ಡಿಸ್ಟ್ರಿಕ್ಟ್ನಲ್ಲಿ 14 ಡಿಸ್ಟ್ರಿಕ್ಟ್ನಲ್ಲಿ ಮಾತ್ರ ಅಟಲ್ ಭೂಜಲ್ ನಡೀತಾ ಇದೆ. ಸೊ ಇದಕ್ಕೆಲ್ಲ ಈ ವರ್ಷದಲ್ಲಿ ಈಗ ಅಂತರ್ಜಲ ಹೆಚ್ಚಾಗಬೇಕು ಮತ್ತು ಎಲ್ಲ ರಾಜ್ಯಗಳಲ್ಲಿ ಬರಗಾಲ ಬರ್ತಾಯಿದೆ. ಅದರಲ್ಲಿ ಕರ್ನಾಟಕ ಸಹಿತ ಬರಗಾಲ ಹೆಚ್ಚಿದೆ ಅಂಥೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಗೊತ್ತಿರೋದ್ರಿಂದ ಆ ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡಬೇಕಾದ್ರೆ ನಮ್ಮ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಆಗಬೇಕು. ಅಂದರೆ ವಾಟರ್ ಶೆಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡಬೇಕು. ಕೆರೆಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು, ಚೆಕ್ ಡ್ಯಾಮ್ ಕಟ್ತಕ್ಕಂಥದ್ದು, ಓಪನ್ ಮ್ಯಾಲ್ಗಳು ತೊಡ್ತಕ್ಕಂಥದ್ದು. ಈ ರೀತಿಯಾಗಿ ಮಳೆಗಾಲದಲ್ಲಿ ಬಂದಿರತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡುವಂಥದ್ದು ಇರ್ಬೋದು, ಅಥವಾ ನಾವು ರಿವರ್ಸ್ಲಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ಕೆರೆಗಳು ತುಂಬತಕ್ಕಂಥ ಕಾರ್ಯಕ್ರಮಗಳು. ಇವೆಲ್ಲದಕ್ಕೂ ಕೇಂದ್ರ ಸರ್ಕಾರ ಸಹಾಯ ಮಾಡಿದರೆ ಈ ರಾಜ್ಯಗಳಲ್ಲಿ ಬರಗಾಲವನ್ನು ಶಾಶ್ವತವಾಗಿ ಬರಲಾರದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಈಗಾಗಲೇ ನಾವು 2 ಬಾರಿಗೆ ಡೆಲ್ಲಿ ಹೋದಾಗ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯದರ್ಶಿಗಳನ್ನು ಕರ್ನಾಟಕ ಭವನಕ್ಕೆ ಕರೆಸಿ ಈಗಾಗಲೇ ನಾವು ಮಾತನಾಡಿದ್ವಿ, ಪ್ರಪೋಸಲ್ಸ್ ಎಲ್ಲ ಕಳಿಸಿದ್ವಿ. ಏನು ಮಾಡ್ತಾರೋ ನೋಡಬೇಕಾಗಿದೆ.